ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಎಲ್ಲಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ನನ್ನ ಲೈಫಲ್ಲೇ ಫಸ್ಟ್ ಫ್ಲೈಟ್ ಸ್ನೇಹಿತರೆ ಇದು. ಅದಕ್ಕೆ ಚೆಕ್ ಇನ್ ಪ್ರಾಸೆಸ್, ಸೆಕ್ಯೂರಿಟಿ ಚೆಕ್ ಎಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಂಡೆ. ಎಲ್ಲ ಈಸಿ ಆಗಾಯ್ತು. 5-10 ಮಿನಿಟ್ಸ್ ಅಲ್ಲೇ ಆಗೋಯ್ತು. ಏನೋ ಅರ್ಧ ಅವರ್, 1 ಅವರ್, 2 ಅವರ್ ಆಗುತ್ತೆ ಅನ್ಕೊಂಡಿದ್ರೆ ಜಸ್ಟ್ ಈಸಿ ಆಗೋಯ್ತು. ಡಿಜಿ ಹತ್ರ ಅಲ್ಲಿ ಲಾಗಿನ್ ಆದ್ವಿ, ರಿಜಿಸ್ಟರ್ ಮಾಡ್ಕೊಂಡ್ವಿ, ಈಸಿಯಾಗಿ ಬೋರ್ಡಿಂಗ್ ಪಾಸ್ ಸಿಕ್ತು. ಹಂಗೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಗೇಟ್ ನಂಬರ್ 30 ಹತ್ರ ಬಂದು ಕೂತಿದ್ದೀವಿ. ನಮ್ಮ ಫ್ಲೈಟ್ ಇರೋದು ಬಂದು 7:30ಗೆ. ಸೊ ಇವಾಗ ಟೈಮ್ ಬಂದು 6:30 ಆಗಿದೆ. ಬಂದು ಕೂತಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಗೇಟ್ ನಂಬರ್ 30 ಹತ್ರ. ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಫ್ಲೈಟ್ ನನ್ನ ಲೈಫಲ್ಲೇ 25 ವರ್ಷ ಅಲ್ಲಿ ಒಂದು ಸರನು ಫ್ಲೈಟ್ ಹತ್ತಿಲ್ಲ ಸ್ನೇಹಿತರೆ. ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಹಾಯ್ ಹೇಳ್ಬಿಡಿ ಸ್ನೇಹಿತರೆ, ಹೇಳ ನನ್ನ ತಂಗಿ. ಇಲ್ಲಿದೆ ನೋಡಿ ಸ್ನೇಹಿತರೆ ನಮ್ಮ ಫ್ಲೈಟ್. ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಾವು ಲಾಸ್ಟಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ. ನೋಡಿ ಅಲ್ಲೆಲ್ಲ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಆವಾಗಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ. GTA ವೈ ಸಿಟಿಯಲ್ಲಿ ಇರುತ್ತಲ್ವ ಟ್ರಕ್ಸ್, ಬಸ್ಸಸ್ ಎಲ್ಲ ಆ ಥರನೇ ಇದೆ ಇಲ್ಲೆಲ್ಲ. ದಿಸ್ ಈಸ್ ಮೈ ಬೋರ್ಡಿಂಗ್ ಪಾಸ್. ಅಪ್ಪ, ಏರೋಪ್ಲೇನ್ ಮುಟ್ಬಿಡೋಣ ಆಚೆಯಿಂದ. ನೋಡೋ ಮುಟ್ತಾ ಇದೀನಿ ಏರೋಪ್ಲೇನ್. ಗುಡ್ ಮಾರ್ನಿಂಗ್. ನಾವು ಫ್ಲೈಟ್ ಲ್ಯಾಂಡ್ ಆಗಿ ಆಚೆ ಬಂದು ಡೈರೆಕ್ಟ್ ನಾವು ಬಂದಿದ್ದೆ ದ ಸಿಟಿ ಆಫ್ ಲೇಕ್ಸ್, ಶ್ರೀನಗರ್ ಅಲ್ಲಿರೋ ದಾಲ್ ಲೇಕ್ಗೆ. ದಾಲ್ ಲೇಕ್ ಏನಕ್ಕೆ ಫೇಮಸ್ ಅಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಇರುತ್ತೆ. ಈ ತರ ಬೋಟ್ ರೈಡ್ಸ್ ಹೋಗ್ಬೋದು, ಅಡ್ವೆಂಚರ್ ಗೇಮ್ಸ್ ಮಾಡ್ಬೋದು. ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನನ್ನಿಂದ ನೋಡ್ಬೋದು ನೀವು ಹಿಲ್ಸ್ ಹೆಂಗಿದೆ ಅಂತ. ಎಲ್ಲ ವಿಡಿಯೋ ನೋಡ್ರಿ, ಎಂಜಾಯ್ ಮಾಡಿ. ಫ್ಲೋಟಿಂಗ್ ಮಾರ್ಕೆಟ್ ಯಾವ ಕಾಲದಲ್ಲಿ ಮಾಡಿರ್ತಾರೆ ಇದೆ ನೋಡಿ ಇಲ್ಲಿ. ಮೀನಾ ಬಜಾರ್ ಅಂತ ಸ್ನೇಹಿತರೆ. ಇದೆ ಫ್ಲೋಟಿಂಗ್ ಮಾರ್ಕೆಟ್ ನೋಡಿ ಸ್ನೇಹಿತರೆ, ಇದೆಲ್ಲ ಸ್ಟೇಸ್ ಬೋಟ್ ಹೌಸ್. ಬೋಟ್ ಹೌಸ್ ಅಂತ ಇದೆಲ್ಲ ಬೋಟ್ ಹೌಸ್ಗಳು ಸ್ನೇಹಿತರೆ. ನೈಟ್ ಎಲ್ಲ ಸ್ಟೇ ಇರೋದು. ನೋಡಿ ಸ್ನೇಹಿತರೆ, ಇದ್ರ ಮಿಷನ್ ಕಾಶ್ಮೀರ್ ಅಂತ ಒಂದು ಮೂವಿ ಶೂಟ್ ಮಾಡಿದಾರಂತೆ. ಅದಕ್ಕೆ ಮಿಷನ್ ಕಾಶ್ಮೀರ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅದೇನದು ಏನು, ಅದೇನೊಂದು ಮೆಟೀರಿಯಲ್ ಕ್ವಾಲಿಟಿ, ಪಶ್ಮೀನಾ ಕ್ವಾಲಿಟಿ. ದ ಕಿಂಗ್ ಆಫ್ ವುಲ್ಸ್. ದ ಕಿಂಗ್ ಆಫ್ ವುಲ್ಸ್ ಅಂತ. ಏನು ವುಲ್ಫ್? ವುಲ್ಸ್. ಓಕೆ ಓಕೆ. ನೋಡಿ ಸ್ನೇಹಿತರೆ, ದ ಕಿಂಗ್ ಆಫ್ ವುಲ್ಸ್ ಅಂತೆ. ಪಶ್ಮೀನಾ ಶಾಲ್ಸ್ ಅಂತೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ಸ್ಮೂತ್ ಆಗಿ, ಪೇಪರ್ಗಿಂತ ಪಿಕಾಕ್ ಫೆದರ್ ಇರುತ್ತಲ್ವ ಆ ತರ ಇತ್ತು. ಬಟ್ಟೆ ಕೊಡ್ತಾರಂತೆ, ಫೋಟೋ ಶೂಟ್ ಮಾಡ್ತಾರಂತೆ. ಊಟ ಆಯ್ತು. ನೋಡಿ ಸ್ನೇಹಿತರೆ, ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತ ಅಲ್ಲಿರೋದು. ಹಾಂಟೆಡ್ ಹೌಸ್ ತರ ಇದೆ. ನೋಡಿ ಸ್ನೇಹಿತರೆ, ಅದು ಶಂಕರಾಚಾರ್ಯ ಹಿಲ್ಸ್ ಅಂತ. ನೋಡಿ, ಟಿವಿ ಟವರ್ ಮತ್ತೆ ಶಂಕರಾಚಾರ್ಯ ಅವರ ದೇವಸ್ಥಾನ ಅಂತೆ ಅಲ್ಲಿರೋದು ಮೇಲೆ ಹಿಲ್ ಟಾಪ್ ಅಲ್ಲಿ. ನೋಡಿ ಸ್ನೇಹಿತರೆ, ನೋ ಟೇಸ್ಟ್ ನೋ ಮನಿ. Momos. Yes.
1,50,000 piece per plate. 1,50,000 piece plate. per plate. 30 minus. Sweet corn is 50,000 piece plate. 30 minus. ಓಕೆ ನೋಡಿ ಸ್ನೇಹಿತರೆ, ಆ ಕಡೆ ಜ್ಯುವೆಲರಿ, ಈ ಕಡೆ ಸ್ನಾಕ್ಸ್, ಹಿಂಗೆ ಬರೋದು ಎಲ್ಲ. Only one plate. Last. ಏನು Last one plate. ನೀನ್ ತಿಂತೀಯಾ? ಶೇರ್ ಮಾಡೋಣ. ಆಯ್ತು. 150. Last one plate. Last one. Chicken momos. Chicken momos. Try this. Try this good. One more plate. 1000 होता है, मैं आपके लिए करूंगा, मैडम आपके लिए मैडम 800 रुपये का। बस लास्ट एक प्लेट बचा है। इसमें का 100 कम, इसमें का 100 वो इसलिए क्योंकि हमें अच्छा है गुड लक करना है, वो नहीं करना है। खाओ खाओ अदरवाइज हम कम नहीं करते, कम करते हैं गुड लक के टाइम पे मैम। ಹಾಯ್ ನೋಡಿ ಗೈಸ್, ಮುಷ್ತಾಕ್ ಕಾಫಾ. Big fan. Hi. Good, you good? Yeah, I'm good. Bangalore. Bangalore. मेरी शहर से कहाँ? You have a channel also. My Mustafa Kawa. Salman walnut केशोनाथ हनी saffron cardamom cinnamon ginger चायपत्ती शंकरम काज़ाबान सब्स्तान मुलची रोज यूज मगज डेट्स से ऑल वर्ल्ड मोहब्बत मेरा कहाँ में एक से ಆಚೆ ಹೋಗ್ಬಿಡೋಣ. ले लो छोटी ಏನದು? ಡೇಟ್. ಓಕೆ ಓಕೆ. डेट्स एंड ड्राई फ्रूट ये कोई नहीं देगा हाँ ले लो दिस इज मुश्ताक सर्विंग स्टाइल ओके BTM लेवट में. हम मेरा भतीजा इन्फोर्स में एचआर है दूसरा शाल में एचआर अच्छा ನೋಡಿ ಗೈಸ್, ಮುಷ್ತಾಕ್ ಕಾವಾ ಅವರ ಫೇಮಸ್ ಕಾವಾ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಕುಡಿದು ನೋಡ, ಬಿಸಿ ಜಾಸ್ತಿ ಇದೆ. ಸುಮ್ಮನೆ ಇಲ್ಲಿ ಬಂದಾಗ ಮುಸ್ತಾಕ್ ಕಾವಾ ಅವರು ಮುಸ್ತಾಕ್ ಕಾವಾ ಅವರು ಸಿಗ್ತಾರೇನೋ ಅಂತ ಅನ್ಕೊಂಡ್ರಿ, ನಿಜವಾಗ್ಲೂ ಸಿಕ್ಬಿಟ್ರು. ಟೇಸ್ಟ್ ಮಾತ್ರ ಚೆನ್ನಾಗಿದೆ ಸ್ನೇಹಿತರೆ, ಸೂಪರ್ ಆಗಿದೆ. ಆದ್ರೆ ಬೇರೆದೆಲ್ಲ 30-40 ರೂಪಾಯಿ, ಆದ್ರೆ ಇವ್ರದ್ದು 100 ರೂಪಾಯಿ ಅಷ್ಟೇ ಡಿಫ್ರೆನ್ಸ್. ಇವಾಗ ನನ್ನ ಮುಂದೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಗುಲ್ಮರ್ಗ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿಂದ ನೋಡ್ಬೋದು, ಕೊಡ ಇಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಕಾಣಿಸ್ತಾ ಇದೆ. ಇವಾಗ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಇಷ್ಟು ಗಂಡೋಲಾ ಪಾಸ್ ಫಸ್ಟ್ ಫೇಸು, ಸೆಕೆಂಡ್ ಫೇಸು ಎಲ್ಲ ಕಾಣಿಸ್ತಾ ಐತಿ ಇಲ್ಲಿಂದ. ಸ್ನೇಹಿತರೆ, ದಾಲ್ ಲೇಕ್ ನೋಡ್ಕೊಂಡು ನಾವು ಡೈರೆಕ್ಟ್ ಹೋಟೆಲ್ಗೆ ಹೋಗಿ ಸಿಕ್ಕಾಪಟ್ಟ ನಿದ್ದೆ ಬರ್ತಿತ್ತು, ಟಯರ್ಡ್ ಆಗೋಗಿದ್ವಿ. ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ, ಇದು ಮುಘಲ್ ದರ್ಬಾರ್ ಅಂತ ರೆಸ್ಟೋರೆಂಟು, ಇಲ್ಲಿ ಬಂದು ಡಿನ್ನರ್ ಮಾಡಿಕೊಂಡು ಇವಾಗ ರೂಮ್ ಕಡೆ ಹೊರಟಿದ್ದೀವಿ. ಓಕೆ ಸ್ನೇಹಿತರೆ, ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್. ಸ್ನೇಹಿತರೆ, ಹೋಟೆಲಿಂದ ರೂಮಿಗೆ ಬರೋಷ್ಟರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಅದು ಏನಂದರೆ, ನಾಳೆ ನಾವು ಲೇ ಲಡಾಖ್ ಬಿಡಬೇಕಾಗಿತ್ತು, ಮತ್ತು ಕಾರ್ಗಿಲಲ್ಲಿ ಸ್ಟೇ ಆಗಬೇಕಾಗಿತ್ತು. ಗೊಂಡೋಲಾ ಪಾಸ್ ಫೇಸ್ 1 ಫೇಸ್ 2 ಎಲ್ಲ ಮುಗಿಸ್ಕೊಂಡು ಕಾರ್ಗಿಲಲ್ಲಿ ಸ್ಟೇ ಆಗಬೇಕಾಗಿತ್ತು. ಆದರೆ ಹೆವಿ ಸ್ನೋಫಾಲ್ ಆಗಿ ಇವಾಗ ಸೋನ್ಮಾರ್ಗಿಂದ ಲೇ ಲಡಾಖ್ವರೆಗೂ ರೋಡ್ನ ಬ್ಲಾಕ್ ಮಾಡಿದಾರಂತೆ. ಸೊ ಏನು ಮಾಡೋದಂತ ಗೊತ್ತಿಲ್ಲ. ಸೊ ಇನ್ನು 2 ಡೇಸ್ ಇಲ್ಲೇ ಉಳ್ಕೊತಾ ಇದೀವಿ ನಾವು. ನೋಡೋಣ, ಇನ್ನೊಂದು 2 ಡೇಸಲ್ಲಿ ಓಪನ್ ಆದರೆ ಹೋಗ್ತೀವಿ. ಹೋಗ್ಬೇಕು ಅಂತ ಇದ್ದೀವಿ, ನೋಡೋಣ ಏನಾಗುತ್ತೋ.